ಹೇ ಗೈಸ್, ಯಾರಿಗೆಲ್ಲ ಸಿಲ್ಕ್ ಥ್ರೆಡ್ ಇಯರಿಂಗ್ಸ್ ಬಳೆ ಎಲ್ಲ ಇಷ್ಟ. ಸೊ ನಾನು ಕೂಡ ಮಾಡ್ತಾಯಿದ್ದೆ. ಸೊ ಮೊನ್ನೆ ಏನೋ ತೆಗಿತಿದ್ದೆ ಬಾಕ್ಸಿಂದ, ಸೊ ಅವಾಗ ಸಿಕ್ತು. ಇಲ್ಲಿ ಅದರದ್ದು ಒಲೆದು ವಿಡಿಯೋ ಹಾಕಿದ್ದೀನಿ, ಕ್ಲಿಪ್ಪಿಂಗ್ಸ್ ನೋಡಿ ಗೈಸ್, ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ತುಂಬ ಕಷ್ಟ ಆಗುತ್ತೆ ಅದನ್ನು ಮಾಡೋದಕ್ಕೆ, ಬೆನ್ನು ಕತ್ತು ಎಲ್ಲ ನೋವು ಬಂದುಬಿಡುತ್ತೆ ಗೈಸ್. ಇಲ್ಲಿ ನೋಡಿ, ಇದು ಸಿಲ್ಕ್ ಥ್ರೆಡ್ ಓಲೆ ನಾನೇ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್. ತುಂಬ ಕಷ್ಟ ಆಗುತ್ತೆ, ಬಟ್ ಚೆನ್ನಾಗಿ ಬರುತ್ತೆ. ಇವನ್ ಬಳೆ ಎಲ್ಲನೂ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ. ದಿಸ್ ಇಸ್ ಸೋ ಗುಡ್. ನಮ್ಮ ಆಫೀಸ್ಗೆ ಸ್ಯಾಂಟಾ ಗಿಫ್ಟ್ ಅದು ಇದು ಅಂತ ಎಲ್ಲ ಹೇಳಿದಾಗ ನಾನು ಈ ಥರ ಮಾಡಿಕೊಡ್ತಿದ್ದೆ ಫ್ರೆಂಡ್ಸ್ಗೆಲ್ಲ. ನಾನು ಇಲ್ಲಿ ಟೊಮೊಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸೊ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು, ಸೊ ಇವತ್ತೇನು ಇದು ಫುಡ್ ಬೇಡ ಅನ್ನಿಸ್ತು, ಸೊ ಲೈಟಾಗಿ ಮಾಡ್ಕೊತಿದ್ದೀನಿ. ಆ್ಯಂಡ್ ಇಲ್ಲಿ ಡಿಫ್ರೆಂಟಾಗಿ ಒಂದು ದೋಸೆ ಕೂಡ ಮಾಡ್ತಾಯಿದ್ದೀನಿ. ಕ್ಯಾರೆಟು, ಕೊತ್ತಂಬರಿ, ಗರಂ ಮಸಾಲ, ಗೋಧಿ ಹಿಟ್ಟೆಲ್ಲ ಹಾಕ್ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಆಲೂಗಡ್ಡೆ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ, ಅದಕ್ಕೇ ಬೇಯಿಸ್ಕೊಂಡಿದ್ದೀನಿ. ಕೈಸಿದು ಜ್ಯೂಸು ನಮ್ಮಮ್ಮಂಗೆ ಸ್ವಲ್ಪ ವೀಕ್ನೆಸ್ ಅನ್ನಿಸ್ತಿತ್ತು. ಸೊ ನಮ್ಮ ಅಕ್ಕ ಬಾವ ಜ್ಯೂಸ್ ತಂದುಕೊಟ್ಟು ಹೋದ್ರು. ಇವಾಗ ಗೈಸ್ ಚಟ್ನಿ ರುಬ್ಕೊಂಡಿದ್ದು ಗೈಸ್, ಎಂಥ ಟೇಸ್ಟ್ ಬಂದಿದೆ ಗೊತ್ತಾ, ಅದ್ಭುತವಾಗಿದೆ. ಯಾವ್ದು ಹೆಂಗಾರ ಇಲ್ಲಿ ಚಟ್ನಿ ಚೆನ್ನಾಗಿರ್ಬೇಕು ಗೈಸ್. ಚಟ್ನಿ ಪಲ್ಯ ಎಲ್ಲ, ದೋಸೆ, ಪೂರಿ, ಚಪಾತಿ ಹಂಗಿದ್ದಾಗ. ದೋಸೆ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಬಾರ್ದು, ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗಿರಬೇಕಿದು. ಸೊ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿದ್ರೆ ದೋಸೆ ಥರ ಆಗ್ಬಿಡುತ್ತಿತ್ತು ಪೂರ್ತಿಯಾಗಿ, ದೋಸೆ ತಿನ್ನಂಗೆ ತೆಳ್ಳಗಾಗ್ಬಿಡುತ್ತೆ. ಸೊ ಆಗಲೇ ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಯೂಶ್ವಲಿ ಆಲೂ ಪರೋಟ ಥರನೂ ಮಾಡ್ಬೋದು, ಅದು ಏನೋ ಗಟ್ಟಿ ಕಲಿಸ್ಕೊಂಡು ಚಪಾತಿ ಥರ. ಬಟ್ ಇದು ಆಲೂ ಪರೋಟ ಥರ, ಬಟ್ ದೋಸೆ ಇದನ್ನು ಮಾಡಿರೋದು, ಬೇರೆ ಬೇರೆ ಐಟಮ್ಸ್ ಎಲ್ಲ ಹಾಕಿರೋದು. ಇದಕ್ಕೆ ತುಂಬ ರುಚಿಯಾಗಿ ಬಂದಿತ್ತು ಗೈಸ್. ಊಟ ಎಲ್ಲ ಆಯಿತು, ನಾನು ಸ್ವಲ್ಪ ಜ್ಯೂಸ್ ಕುಡಿತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಔಟ್ಸೈಡ್ ಹೋಗಿದ್ದೆ. ನನಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು, ಸೊ ಅದಕ್ಕೋಸ್ಕರ ತರೋದಕ್ಕೆ ಅಂತ ಹೋಗಿದ್ದೆ. ಬಿಸಿಲಿನಿಂದ ಛತ್ರಿ ಎಲ್ಲ ಇಟ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಗೈಸ್. ಅದಕ್ಕೋಸ್ಕರ ಒಂದು ಕ್ಯಾಪ್ ಹಾಕೋಬಿಟ್ರೆ ಅದು ಲುಕ್ ಕೂಡ ಕೊಡುತ್ತೆ ಸ್ಟೈಲಿಶ್ ಆಗಿ, ಆ್ಯಂಡ್ ಬಿಸಿಲು ಕೂಡ ಅವಾಯ್ಡ್ ಆಗುತ್ತೆ. ಆ್ಯಂಡ್ ನೆನ್ನೆ ತಂದಿದ್ನಲ್ಲ ಆ ಐಟಮ್ಸಲ್ಲೆಲ್ಲ, ಆ್ಯಂಡ್ ನೆನ್ನೆ ತಂದಿದ್ದ ಐಟಮ್ಸಲ್ಲಿ ಗೈಸ್ ಅರ್ಧಕ್ಕರ್ಧ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಹಣ್ಣು, ಫ್ರೂಟ್ಸ್ಗಳು ಇದನ್ನೆಲ್ಲ ನಾನು ತೋರಿಸಿದ್ದೀನಿ ವ್ಲಾಗಲ್ಲಿ. ಸೊ ಇದು ಫಿಶ್ ಅಂತೂ ಸಾಂಬಾರು ಮಾಡಿದಾಯಿತು. ಚಿಕನಲ್ಲಿ ಕೇರಳ ಸ್ಟೈಲ್ ಚಿಕನ್ ಗ್ರೇವಿ ಮಾಡಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ನಾಳೆ ವೀಡಿಯೋದಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಫ್ರೂಟ್ಸ್ ಅಂತೂ ಅರ್ಧಕ್ಕರ್ಧ ಖಾಲಿ ಆಗಿದೆ. ಮಸ್ಕ್ ಮೆಲನ್ ಇದೆ, ಇನ್ನು ಸಪೋಟ ಇದೆ. ಆ್ಯಂಡ್ ಈ ಬಿಸ್ಕೆಟ್ ಬಗ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೆ, ಇದನ್ನು ಟ್ರೈ ಮಾಡಿದೆ. ಬಟ್ 4-5 ಬಿಸ್ಕೆಟ್ ಇರುತ್ತೆ ಅಷ್ಟೇ, ಒಳಗಡೆ ನಾನೇನೋ ಸಿಕ್ಕಾಪಟ್ಟೆ ಇರುತ್ತೆ ಅಂದ್ಕೊಬಿಟ್ಟಿದ್ದೆ, ಒಂದು 10-20. ಸಮ್ಮರ್ ಇರೋದ್ರಿಂದ ಫ್ರೂಟ್ಸು ಅದು ಹೆಂಗೆ ಖಾಲಿ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನೀವು ಕೂಡ ಚೆನ್ನಾಗಿ ಫ್ರೂಟ್ಸ್ ತಿನ್ನಿ ಈ ಸಮ್ಮರಲ್ಲಿ. ಆ್ಯಂಡ್ ಎಸ್ ಗೈಸ್, ಮೊಟ್ಟೆಗಳೆಲ್ಲ ಈಗ ನೋಡಿದೆ ನ್ಯೂಸಲ್ಲಿ, ಇವತ್ತು ರೇಟೆಲ್ಲ ಫುಲ್ ಕಡಿಮೆ ಆಗಿದೆ ಅಂತ, ತಗೊಳ್ಳಿ, ಯುದ್ಧ ಇದೆಯಲ್ಲ ಅದಕ್ಕೋಸ್ಕರ ಇದು ಕಡಿಮೆ ಆಗಿದೆ. ದ್ಯಾಟ್ಸ್ ಇಟ್ ಗೈಸ್. ಸಿಂಪಲಾಗಿ ಇಟ್ಟಿದ್ದೀನಿ ವ್ಲಾಗ್ಸ್ನ. ಲಾಂಗ್ ವೀಡಿಯೋಸ್ ಬೇಕು ಅಂತ ನೀವೆಲ್ಲ ಇಷ್ಟಪಟ್ಟು ಕೇಳಿದಾಗ ನಾನು ಲಾಂಗ್ ವೀಡಿಯೋಸ್ ಹಾಕ್ತೀನಿ. ಸೊ ಅಲ್ಲಿವರೆಗೂ ಶ್ರೇಯಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.